ದುಬಾರಿ i20 ಕಾರ್ನಲ್ಲಿ ಇಬ್ರು ಬರ್ತಾರೆ. ರಾತ್ರಿ ವೇಳೆ ಇದೇ ಕಾರ್ನಲ್ಲಿ ಇವರ ಕಾರ್ಯಾಚರಣೆ ಶುರುವಾಗುತ್ತೆ. ಮನೆಗಳ ಮುಂದೆ ಇಟ್ಟಿರುವಂತಹ ಗಿಡಗಳ ಪಾಟ್ಗಳು ಇವರ ಟಾರ್ಗೆಟ್ ಆಗಿರುತ್ತೆ. ಹಾಗೆ ಮಧ್ಯರಾತ್ರಿ ಈ ರೀತಿ ಕೆಲಸ ಮಾಡೋ ಇವರಿಬ್ರು ಒಂದ್ ಕಡೆ ಕಾರ್ ನಿಲ್ಲಿಸ್ತಾರೆ. ಕಾರ್ನಿಂದ ಇಳಿಯೋ ಕಳ್ಳಿ ಕಾರು ಒರೆಸೋ ಹಾಗೆ ನಾಟಕ ಮಾಡ್ತಾಳೆ. ಯಾರೇ ನೋಡಿದ್ರೂ ಇವ್ರ ಮೇಲೆ ಒಂಚೂರೂ ಡೌಟ್ ಬರೋದಿಲ್ಲ. ಹಾಗಿರುತ್ತೆ ಅವರ ಸ್ಟೈಲ್. ಇದು ಅವಳದ್ದೇ ಕಾರ್ ಅಂದ್ಕೊಳ್ಳೋ ಕಾರಣ ಸಂದೇಹ ಪಡೋ ಕಾರಣನೇ ಇರೋದಿಲ್ಲ. ಕಾರು ಒರೆಸೋ ಹಾಗೆ ನಾಟಕ ಮಾಡ್ತಾ ಈಕೆ ಯಾರಾದ್ರೂ ಬರ್ತಾರಾ ಅಂತ ಅಬ್ಸರ್ವ್ ಮಾಡ್ತಿರ್ತಾಳೆ. ಅದೇ ಕಾರ್ನಲ್ಲಿರೋ ಕಳ್ಳ ಮನೆ ಎದುರುಗಡೆ ಇರೋ ಪಾಟ್ಗಳನ್ನ ಕತ್ಕೊಂಡು ಕಾರಿನ ಹಿಂಭಾಗದಲ್ಲಿ ತುಂಬೋದಕ್ಕೆ ಶುರು ಮಾಡ್ತಾನೆ. ಬೆಂಗಳೂರಿನ ಕೆಆರ್ ರಸ್ತೆ ಬಳಿ ಸ್ಟುಡಿಯೋ ಮುಂದಿದ್ದ ಸಿಸಿಟಿವಿಯಲ್ಲಿ ಈ ಇಬ್ಬರು ಕಳ್ಳರು ಮಾಡಿರೋ ಕೈಚಳಕ ಸೆರೆಯಾಗಿದೆ. ಮನೆಯ ಎದುರಿಗೆ ಇರೋ ಪಾಟ್ಗಳು ಕಳುವಾಗಿವೆ ಅಂತ ಪೊಲೀಸ್ ಠಾಣೆಯಲ್ಲಿ ಯಾರೂ ಕಂಪ್ಲೇಂಟ್ ಕೊಡೋದಿಲ್ಲ ಅನ್ನೋದು ಇವರಿಗೂ ಗೊತ್ತಿದೆ. ಸೊ ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ವಾಸ ಮಾಡೋರು ಈ ರೀತಿ ಚಿಕ್ಕ ಚಿಕ್ಕ ಪಾಟ್ಗಳು ಕಳ್ತನ ಆಗಿದೆ ಅಂತ ಹೇಳಿದ್ರೆ ಇದನ್ನ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗೋದೇ ಇಲ್ಲ. ಸೊ ಇದೇ ಈ ಕಳ್ಳಿಯರಿಗೆ ಪ್ಲಸ್ ಪಾಯಿಂಟ್. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಸದ್ಯಕ್ಕೆ ಪೊಲೀಸರು ಈ ಖದೀಮರ ಹಿಂದೆ ಬಿದ್ದಿದ್ದಾರೆ. ಈ ಹಿಂದೆ ಕೂಡ ಒಬ್ಬ ಯುವತಿ ಇದೇ ರೀತಿ ಪಾಟ್ ಕದಿತಾ ಇದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಆ ಯುವತಿ ಈಕೆ ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸೊ ಬೆಂಗಳೂರಿನಲ್ಲಿ ಈಗ ಮನೆ ಮುಂದೆ ಇಡೋ ಪಾಟ್ಗಳಿಗೂ ಕೂಡ ಉಳಿಗಾಲ ಇಲ್ಲ ಅನ್ನೋದು ಇದರಿಂದ ಗೊತ್ತಾಗುತ್ತೆ.